ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ಕ್ಯಾನ್ಸರ್ ಹೆಸರು ಕೇಳಿದರೆ ಸಾಕು ಜನರು ಬೆಚ್ಚಿ ಬೀಳುತ್ತಿದ್ದಾರೆ. ಸದ್ದಿಲ್ಲದೆ ದೇಹ ಹೊಕ್ಕೋ ಈ ಕಾಯಿಲೆ ಗಮನಕ್ಕೆ ಬರುವುದರೊಳಗೆ ಉಸಿರನ್ನೇ ನಿಲ್ಲಿಸಿಬಿಡ್ತಾ ಇದೆ. ಇಂಥ ಮಾರಕ ಕಾಯಿಲೆ ಇದೀಗ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾರನ್ನ ಬಲಿ ತೆಗೆದುಕೊಂಡಿದೆ. ಇದರ ಬೆನ್ನಲ್ಲೇ ಜನರಲ್ಲಿ ಆತಂಕ ಹೆಚ್ಚುತ್ತಾ ಇದೆ. ಈ ಕ್ಯಾನ್ಸರ್ ಬಗ್ಗೆ ಗೂಗಲ್ನಲ್ಲಿ ಹುಡುಕಾಟ ನಡೀತಾ ಇದೆ. ಖ್ಯಾತ ನಿರೂಪಕಿ ನಟಿ ಅಪರ್ಣಾ ಶ್ವಾಸಕೋಶ ಕ್ಯಾನ್ಸರ್ನಿಂದ 2 ವರ್ಷ ಹೋರಾಡಿದ್ರು. ಡಾಕ್ಟರ್ 6 ತಿಂಗಳು ಟೈಮ್ ಕೊಟ್ಟರೆ ಅಪರ್ಣಾ ನಾನಾ ನೀನಾ ಅಂತ ಹೋರಾಡಿ 2 ವರ್ಷ ಬದುಕಿದ್ರು. ಆದರೆ ಶ್ವಾಸಕೋಶ ಕೊಟ್ಟ ನಿರಂತರ ಬಾಧೆಯಿಂದ ಹೋರಾಟದಲ್ಲಿ ಸೋತ ಅಪರ್ಣಾ ಅವರು ಕೊನೆಯುಸಿರೆಳೆದರು. ಇದರ ಬೆನ್ನಲ್ಲೇ ಇಂತಹ ಮಾರಕ ರೋಗದ ಬಗ್ಗೆ ತಿಳ್ಕೊಳ್ಳೋಕೆ ಹೆಚ್ಚಿನ ಮಂದಿ ಗೂಗಲ್ ಮೊರೆ ಹೋಗ್ತಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಪ್ರಮಾಣ ಕಡಿಮೆಯಾಗುತ್ತಿದ್ದು ಭಾರತದಲ್ಲಿ ಇದರ ಪ್ರಮಾಣ ಏರಿಕೆಯಾಗ್ತಾ ಇದೆ. ಈ ಹಿಂದೆ 70% ಜನರಲ್ಲಿ ಧೂಮಪಾನ ಮಾಡೋದ್ರಿಂದ ಮಾತ್ರ ಈ ಕ್ಯಾನ್ಸರ್ ಬರುತ್ತೆ ಎನ್ನಲಾಗ್ತಿತ್ತು. ಆದ್ರೀಗ ಟಾಟಾ ಮೆಡಿಕಲ್ ಸೆಂಟರ್ನ ರಿಸರ್ಚ್ ಪ್ರಕಾರ ಈ ಲಂಗ್ ಕ್ಯಾನ್ಸರ್ಗೆ ಒಳಗಾದ 50% ಮಂದಿ ಧೂಮಪಾನ ಮಾಡೋದೇ ಇಲ್ಲ, ಸಿಗರೇಟ್ ಸೇದೋದೇ ಇಲ್ಲ. ಇದು ನಿಜವಾಗ್ಲೂ ಶಾಕಿಂಗ್ ವಿಷಯ. ಹಾಗಾದರೆ ಧೂಮಪಾನ ಮಾಡದೇ ಇದ್ರೂ ಕೂಡ ಈ ಕ್ಯಾನ್ಸರ್ ಯಾಕೆ ಬರುತ್ತೆ? ಇದಕ್ಕೆ ಮೂಲ ಕಾರಣ ವಾಯು ಮಾಲಿನ್ಯ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕಾರ್ಖಾನೆಯಿಂದ ಹೊರ ಬರುವ ಕೆಮಿಕಲ್ ಮಿಶ್ರಿತ ಹೊಗೆ, ವೆಹಿಕಲ್ನಿಂದ ಬರುವ ಹೊಗೆ ಗಾಳಿಯಲ್ಲಿ ಸೇರಿಕೊಂಡು ಅಶುದ್ಧವಾಗ್ತಿದೆ ಗಾಳಿ. ಈ ಗಾಳಿಯನ್ನು ಸೇವಿಸೋದ್ರಿಂದ ಶ್ವಾಸಕೋಶಕ್ಕೆ ಹಾನಿ ಆಗ್ತಾ ಇದೆ. ಇದರಿಂದ ಕ್ಯಾನ್ಸರ್ ಬರುತ್ತೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಸ್ಮೋಕ್ ಮಾಡುವವರ ಪಕ್ಕ ಇರೋದು ಜೊತೆಗೆ ಹೆಚ್ಚು ಮೇಕಪ್ ಮಾಡಿಕೊಳ್ಳುವವರಿಗೂ ಈ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದರೆ ಈ ಲಂಗ್ ಕ್ಯಾನ್ಸರ್ ಲಕ್ಷಣಗಳು ಏನೇನು ಅಂತ ನೋಡೋದಾದರೆ, ವಿಪರೀತ ಕೆಮ್ಮರುತ್ತೆ, ಉಸಿರಾಟದಲ್ಲಿ ತೊಂದರೆ ಆಗ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ತೂಕ ಇಳಿಕೆ ಆಗುತ್ತೆ, ಕೆಮ್ಮಿದಾಗ ರಕ್ತಸ್ರಾವ ಆಗುತ್ತೆ, ಎದೆ ನೋವಿರುತ್ತೆ, ತಲೆನೋವುತ್ತೆ, ನಿಶಕ್ತಿ ಆಗುತ್ತೆ, ಮುಖ ಊದ್ಕೊಳ್ಳುತ್ತೆ. ಸಾಕಷ್ಟು ವಿಧದಲ್ಲಿ ಮನುಷ್ಯರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಅದರಲ್ಲಿ ವಾಯುಮಾಲಿನ್ಯ, ಧೂಮಪಾನ, ಆಹಾರ ಸೇವನೆಯಲ್ಲಿ ಬದಲಾವಣೆ, ಅವರಿಗಾಗಿ ಅವರು ಸಮಯ ಕೊಡದೇ ಇರೋದು, ಒತ್ತಡ, ಇನ್ನಿತರ ಅಂಶಗಳಿಂದ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ದಿನಕ್ಕೆ 10ಕ್ಕೂ ಹೆಚ್ಚು ಜನರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ 5ರಿಂದ 6 ಮಹಿಳೆಯರಲ್ಲಿ ಲಂಗ್ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಏಕೆಂದರೆ ಹೆಣ್ಣು ಮಕ್ಕಳ ಮನೆಯಲ್ಲಿ ಪತಿ, ತಂದೆ, ಮಗ ಹೀಗೆ ಯಾರಾದರೂ ಧೂಮಪಾನ ಮಾಡ್ತಿದ್ರೆ, ಧೂಮಪಾನ ಮಾಡುವವರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅದರಿಂದ ಕೂಡ ಈ ಎಫೆಕ್ಟ್ ಉಂಟಾಗುತ್ತೆ. ಈ ಲಂಗ್ ಕ್ಯಾನ್ಸರ್ ತುಂಬ ಭಯಾನಕವಾಗಿದೆ. ಈ ಲಂಗ್ ಕ್ಯಾನ್ಸರ್ಗೆ ತುತ್ತಾದವರು ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಲಂಗ್ನಿಂದ ಮೂಳೆಗಳಿಗೆ ಹೋದರೆ ತುಂಬ ಕಷ್ಟ. ಯಾವುದಾದರೂ ವ್ಯಕ್ತಿಗೆ ಈ ಕ್ಯಾನ್ಸರ್ ಕಾಣಿಸಿಕೊಂಡ್ರೆ ಅವರಿಗೆ ಹಿಮಿನೋಥೆರಪಿ ನೀಡ್ತಾರೆ. ಉದಾಹರಣೆಗೆ ನಟ ಸಂಜಯ್ ದತ್ ಅವರು ಕ್ಯಾನ್ಸರ್ನ 4ನೇ ಹಂತಕ್ಕೆ ಬಂದಾಗ ಅವರಿಗೆ ಹಿಮಿನೋಥೆರಪಿ ಮಾಡಿದ್ದಕ್ಕೆ ಅವರು ಈಗಲೂ ಆರೋಗ್ಯವಾಗಿದ್ದಾರೆ. ಕ್ಯಾನ್ಸರ್ ಬಂದವರಿಗೆ ಮೊದಲು ಕಿಮೊಥೆರಪಿ ಚಿಕಿತ್ಸೆ ನೀಡ್ತಾರೆ. ಈ ಕಿಮೊಥೆರಪಿಯಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಉಂಟಾಗುತ್ತದೆ. ಕೂದಲು ಉದುರೋದು, ವಾಂತಿ ಬರೋದು, ಬಾಯಲ್ಲಿ ಹುಣ್ಣಾಗೋದು, ಮೈಕೈ ನೋವಾಗುತ್ತೆ. ಈಗ ಹಿಮಿನೋಥೆರಪಿ ಸಾಕಷ್ಟು ಉಪಾಯಕಾರಿಯಾಗಿದೆ. ಈ ಹಿಮಿನೋಥೆರಪಿಯನ್ನು ಎಲ್ಲರೂ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಹಿಮಿನೋಥೆರಪಿ ಯಾರ ದೇಹಕ್ಕೆ ತಡೆದುಕೊಳ್ಳುವ ಶಕ್ತಿ ಇರುತ್ತೆ ಅವ್ರಿಗೆ ಮಾತ್ರ ಇದನ್ನು ನೀಡ್ತಾರೆ. ಹಿಮಿನೋಥೆರಪಿಯು ಲಂಗ್ ಕ್ಯಾನ್ಸರ್ನಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಲಂಗ್ ಕ್ಯಾನ್ಸರ್ ಬಂದವರಿಗೆ 2 ಹಿಮಿನೋಥೆರಪಿ ಕೊಟ್ಟು ರೋಗಿಗಳನ್ನು ಉಳಿಸಿಕೊಂಡಿರೋ ಉದಾಹರಣೆ ಇದೆ. ಈ ಹಿಮಿನೋಥೆರಪಿ ಚಿಕಿತ್ಸೆ ನೀಡಬೇಕಂದ್ರೆ 1 ವರ್ಷಕ್ಕೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ, ಇಂಥ ಕ್ಯಾನ್ಸರ್ಗಳಿಂದ ದೂರ ಇರಬೇಕಂದ್ರೆ ನಿಮಗೋಸ್ಕರ ನೀವು ಟೈಮ್ ಕೊಡಬೇಕು. ದಿನಕ್ಕೆ 2 ಗಂಟೆ ಆದರೂ ಸ್ಟ್ರೆಸ್ ಫ್ರೀ ಆಗಿರಬೇಕು, ಒಳ್ಳೆ ಗಾಳಿ ಸೇವಿಸಬೇಕು, ಒಳ್ಳೆ ವಾತಾವರಣದಲ್ಲಿರಬೇಕು. ಇದು ತುಂಬ ಮುಖ್ಯ. ಹಾಗೆ ಸಿಗರೇಟ್ ಸೇದೋದ್ರಿಂದ ಅವ್ರಿಗೂ ಹಾನಿಯಾಗುತ್ತೆ, ಅವ್ರ ಮನೆಯವ್ರಿಗೋ ಅವ್ರ ಸ್ನೇಹಿತರಿಗೋ ಯಾರಿಗಾದರೂ ಸರಿ ಹಾನಿಯಾಗುತ್ತೆ. ದಯವಿಟ್ಟು ಈ ಸ್ಮೋಕಿಂಗ್ನ ಆದಷ್ಟು ನಿಲ್ಲಿಸೋದೇ ಒಳ್ಳೆಯದು. ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೀಟಾಗಿಟ್ಕೊಳ್ಳೋಣ. ಆದಷ್ಟು ಪಲ್ಯೂಷನ್ ಮುಕ್ತವಾಗಿರೋದಕ್ಕೆ ಪ್ರಯತ್ನ ಪಡೋಣ. ನಮಸ್ಕಾರ.